ಶ್ರೀಗುರುಭ್ಯೋ ನಮಃ. ವೃಂದಾವನೇ ಮದನಮೋಹನದೇಹಭಾಜಂ ಮಂದಾರಮಾಲ್ಯಕೃತಪೂಜಕವಾದಿರಾಜಂ ನಂದಾದಿಪಾರ್ಷದಗಣೈರ್ನುತದೇವರಾಜಂ ವಂದೇ ಋಷಿಂ ಮಮ ಹೃದಿಸ್ಥ ಅಯಸ್ಯ ರಾಜಂ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾತ್ ಭವೇತ್. ಕಾಮಧೇನುರ್ಯಥಾಪೂರ್ವಂ ಸರ್ವಾಭೀಷ್ಟಫಲಪ್ರದ ತಥಾ ಕಲೋ ವಾದಿರಾಜಶ್ರೀಪಾದೋಭೀಷ್ಟದಸ್ತತಾಂ. ಹರಿಭಕ್ತಿ ಸಾರದ ಚಿಂತನೆ ನಾವು ನಡೆಸ್ತಾ ಇದ್ದೆವು. ಅದರಲ್ಲಿ ಏಳನೇ ಪದ್ಯ ಅದು ಹೀಗಿದೆ. ವೇದಗೋಚರ ವೇಣುನಾದ ವಿನೋದ ಮಂದರ ಶೈಲಧರ ಮಧುಸೂದನಾಚ್ಯುತ ಕಂಸದಾನವರಿಪು ಮಹಾಮಹಿಮಾ ಯಾದವೇಂದ್ರ ಯಶೋದೆನಂದನ ನಾದ ಬಿಂದು ಕಳಾತಿಶಯ ಪ್ರಹ್ಲಾದ ರಕ್ಷಕ ವರದ ರಕ್ಷಿಸು ನಮ್ಮನನ ವರತ. ಪ್ರಹ್ಲಾದ ರಕ್ಷಕ ರಕ್ಷಿಸು ನಮ್ಮನನ ವರತ. ಈ ಪ್ರಕಾರ ಕನಕದಾಸರು ವರ್ಣನೆ ಮಾಡ್ತಾ ಇದ್ದಾರೆ. ಕೃಷ್ಣ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ವೇದಗೋಚರ, ಅವನು ವೇದಗೋಚರನಾಗಿದ್ದಾನಪ್ಪ. ಕೃಷ್ಣ ಪರಮಾತ್ಮನ ಅವತಾರದ ಪ್ರಸಂಗದಲ್ಲಿ ಬ್ರಹ್ಮದೇವರು ತಾವು ಭಗವಂತನಿಗೆ ಅವತಾರ ಮಾಡಬೇಕು, ಕೃಷ್ಣಾವತಾರವನ್ನು ಮಾಡಬೇಕು ಅಂತ ಸ್ತೋತ್ರ ಮಾಡುವ ಕಾಲದಲ್ಲಿ ಆತನನ್ನು ವೇದಗಳಿಂದಲೇ ಸ್ತೋತ್ರ ಮಾಡಿದ್ದಾರೆ ಅಂತಂತಾರೆ. ಸಹಸ್ರ ಕಾರ್ಯೇಷು ಭವನ್ ಸಮರ್ಥಃ ಸಹಸ್ರ ನೇತ್ರಾನನ ಪಾಣಿಪಾದಃ ಇತೀವ ವಿಜ್ಞಾಪಯಿತುಂ ವಿರಿಂಚಃ ಸ್ತುತಿಂ ಸ ಪುಂಸೂಕ್ತಗತಂ ತತಾನ. ಪುಂಸೂಕ್ತಗತಾಂ ತತಾನ, ಪುರುಷ ಸೂಕ್ತಗತವಾದ ಮಂತ್ರಗಳಿಂದ ಸಹಸ್ರ ಅಂದರೆ ಅನಂತವಾಗಿರತಕ್ಕಂತಹ ನಯನಗಳುಳ್ಳವನೇ, ಅನಂತವಾದ ಕಾರ್ಯಗಳನ್ನು ಮಾಡುವುದರಲ್ಲಿ ಸಮರ್ಥನೇ ಭಗವಂತನೇ ಅವತಾರ ಮಾಡುವಂಥ ಬ್ರಹ್ಮದೇವರು ಪುರುಷ ಸೂಕ್ತ ಪ್ರತಿಪಾದ್ಯನಾದ ಭಗವಂತನನ್ನು ಸ್ತೋತ್ರ ಮಾಡಿ ಕೃಷ್ಣಾವತಾರಕ್ಕೆ ಅವರು ನಾಂದಿಯನ್ನು ಹಾಡತಕ್ಕವರಾದರು. ಆದ್ದರಿಂದ ವೇದಗೋಚರ ಅಥವಾ ವೇದ ಅಂತನ್ನುವುದು ಬ್ರಹ್ಮದೇವರನ್ನು ಕರೀತಾರೆ. ಅದರಿಂದ ಬ್ರಹ್ಮದೇವರಂತವರಿಗೆ ಗೋಚರನಾಗುವವರು ಅಥವಾ ವೇದಗೋಚರ. ಕೃಷ್ಣನೇ ಹೇಳ್ತಾ ಇದ್ದಾನೆ, ನಾನು ಸಮಗ್ರವಾದ ವೇದಗಳಿಂದ ಪ್ರತಿಪಾದ್ಯನಾದವನು ಎಂಬುದಾಗಿ. ಆಯ್ತಾ. ವೇದೈಶ್ಚ ಸರ್ವೈರಹಮೇವ ವೇದ್ಯಃ ವೇದಾಂತಕೃತ ವೇದವಿದೆ. ಆ ವೇದಾಂತಕೃತ ವೇದಾಂತಗಳನ್ನು ರಚನೆ ಮಾಡಿದವನು ನಾನೇ. ವೇದೈಶ್ಚ ಸರ್ವೈರಹಮೇವ ವೇದ್ಯಃ ಅಂತ ಕೃಷ್ಣನೇ ಸ್ವಯಂ ಭಗವದ್ಗೀತೆಯ 15ನೇ ಅಧ್ಯಾಯದಲ್ಲಿ ಹೇಳಿದ್ದಾನಾದ್ದರಿಂದ ಅವನು ವೇದಗೋಚರ. ಮುಂದಿನದ್ದೇನು ಗೊತ್ತಾ? ಸ್ವಾರಸ್ಯಕರವಾದದ್ದು. ವೇಣುನಾದ ವಿನೋದ. ವೇಣುನಾದ ವಿನೋದ ನಮ್ಮ ಸ್ವಾಮಿ ಅಂತಂತಾರೆ ಕನಕದಾಸ. ರಂಗ ಕೊಳಲನೂದಲಾಗಿ ರಂಗಯ್ಯ ಕೊಳಲನೂದಲು ಅಂತ ಪ್ರಸನ್ನ ವೆಂಕಟದಾಸರು ಮನತುಂಬಿ ಹಾಡಿದ್ದಾರೆ. ರಾಜರು ವಾದಿರಾಜರು ಸಾರ್ವಭೌಮರು ರುಕ್ಮಿಣೀಶ ವಿಜಯದಲ್ಲಿ ಅಂತಾರೆ, ಎಂಥದ್ದು ಗೊತ್ತಾ ಆ ನಮ್ಮ ಅದ್ಭುತವಾಗಿರ್ತಕ್ಕಂತಹ ಭಗವಂತನ ವೇಣುನಾದ. ಹೃದ್ಗಂ ಹೃತ್ಯನುರಂಜಯನ್ ಸವಯಸಃ ಸಂಹರ್ಷಯನ್ ಕರ್ಷಯನ್. ಹೃದ್ಗಂ ಹೃತ್ಯನುರಂಜಯನ್ ಅಂದರೆ ತನ್ನ ಹೃದಯದಲ್ಲಿರತಕ್ಕಂತಹ ಜಗತ್ತಿನ ಜನರನ್ನ ಹೃದಯದಲ್ಲೇ ಸಂತೋಷಗೊಳಿಸುವ ಆ ವೇಣುನಾದದಿಂದ ನಮ್ಮ ಸ್ವಾಮಿ. ಹೃದ್ಗಂ ಹೃದ್ಗನುರಂಜಯನ್ ಸವಯಸಃ, ತನ್ನ ವಯಸ್ಸಿನವರಾಗಿರತಕ್ಕಂತಹ ಸಖರೇನಿದ್ದಾರಲ್ಲ, ಸಂಹರ್ಷಯನ್ ಕರ್ಷಯನ್, ಅವರನ್ನ ಸಂತೋಷಪಡಿಸ್ತಕ್ಕವನಾಗ್ತಾ ಇದ್ದಾನೆ ವೇಣುನಾದದಿಂದ. ಕರ್ಷಯನ್, ಆಕರ್ಷಣೆ ಮಾಡ್ತಾನಂತೆ. ಯಾರನ್ನು ಗೊತ್ತಾ? ಗೋಪಸ್ತ್ರೀ ಹೃದಯನ್ ಪಶೂನ್ ಋಷಿಗಣಾನ್ ನಿಶ್ಚೇಷ್ಟಯನ್ ಸ್ಪಷ್ಟಯನ್. ಗೋಪಿಕಾಸ್ತ್ರೀಯರನ್ನ ತನ್ನ ವೇಣುನಾದದಿಂದ ಆಕರ್ಷಣೆ ಮಾಡ್ತಾ ಇದ್ದಾನೆ. ಮತ್ತೇನು? ಪಶೂನ್ ಋಷಿಗಣಾನ್ನೇ, ಪಶುಗಳನ್ನು ಋಷಿಗಳ ಸಮೂಹವನ್ನು, ಯಾರು ಜಗತ್ತೇ ಬೇಡ ಅಂತ ಪರಿವಿಲ್ಲದೆ ಭಗವಂತನ ಧ್ಯಾನವನ್ನು ಮಾಡುತ್ತಾ ಕೂತಿದ್ದಾರೋ ಅಂಥವರನ್ನು ತನ್ನ ವೇಣುನಾದದಿಂದ ಭಗವಂತ ಸಂತೋಷವನ್ನು ಉಂಟು ಮಾಡ್ತಾ ಇದ್ದಾನೆ. ನಿಶ್ಚೇಷ್ಟಯನ್ನೇ, ಅಂಥವರನ್ನು ನಿಶ್ಚೇಷ್ಟಿತರನ್ನಾಗಿ ಮಾಡ್ತಾ ಇದ್ದಾನಪ್ಪ.
ಸ್ಪಷ್ಟಯ ವಿಶ್ವಂ ಸ್ವಸ್ಯ ವಶಂ. ಇದೆಲ್ಲ ಏನು ತೋರಿಸ್ತಾ ಇದ್ದೇನೆ ಗೊತ್ತಾ? ವೇಣುನಾದದಿಂದ ಇಡೀ ಜಗತ್ತು ನನ್ನ ವಶದಲ್ಲಿದೆ. ಸ್ಪಷ್ಟಯ ವಿಶ್ವಂ ಸ್ವಸ್ಯ ವಿಷಂ ವಿಯದ್ಗ್ರಹವಧೋ ಸಮೂರ್ಛಯಂಶ್ಚಾರಣಾನ್. ಎಲ್ಲರೂ ಕೂಡ ಬೇರೆ ಕೆಲಸವನ್ನು ಬಿಟ್ಟು ಸ್ತಬ್ಧರಾಗಿದ್ದಾರೆ. ವೇಣುನಾದ ಅಷ್ಟು ಅದ್ಭುತವಾದದ್ದು ಅಂತ ವರ್ಣನೆ ಮಾಡುತ್ತಾ ಇದ್ದಾರೆ. ದೇವತೆಗಳು ಸುರಾನ್ ವಿನಿಮಯ ವೇಣು ಪೋಷಾಚ್ಯುತ. ಏನ್ ನಾವೇ ಸಂಗೀತಜ್ಞರು ತಿಳಿದಿರತಕ್ಕಂತಹ ದೇವಾನ ದೇವತೆಗಳೆಲ್ಲರೂ ಭಗವಂತನ ವೇಣುನಾದದ ಮುಂದೆ ನಾಚಿ ನೀರಾಗಿ ಹೋಗಿದ್ದಾರೆ. ನಾವು ಯಾವುದೂ ಕೂಡ ಭಗವಂತನ ಮುಂದೆ ಸಮರ್ಥರಲ್ಲ ಅಂತ ತಲೆತಗ್ಗಿಸಿ ನಿಂತಿದ್ದಾರೆ. ಹಾಗೆ ವೇಣುನಾದ ವಿನೋದ ಅಂತ ಈ ಪ್ರಕಾರ ಕನಕದಾಸರಂತಾರೆ. ಅಷ್ಟೇ ಅಲ್ಲ, ಮತ್ತೀಗ ಆತನ ಆ ವೇಣುನಾದರಿಂದ ಗೋಪಿಕಾಸ್ತ್ರೀಯರೆಲ್ಲರನ್ನೂ ಕೂಡ ಆಕರ್ಷಣೆ ಮಾಡುತ್ತಾ ಇದ್ದಾನೆ. ವ್ಯಾಕೀರ್ಣ ಕಾಮಗತೈರ್ವಿಧೈರ್ವಿಭಾವೈರಾಕರ್ಷಯನ್ ವ್ರಜವಧೋರ್ನಿಜ ಸಂಗಯೋಗ್ಯಾ. ಎಲ್ಲರನ್ನೂ ಆಕರ್ಷಣೆ ಮಾಡುತ್ತಾ ಇದ್ದಾನೆ. ಆ ವೇಣುನಾದ ಅಷ್ಟು ಸುಂದರವಾಗಿತ್ತು ಅಂತಾರೆ. ಅಪರವಶಮಪೀಶಂ ಸ್ವಾನುರಕ್ತಂ ವಿಧತ್ತೆ ಸಹಜಮಪಿ ವಿರೋಧಂ ಹಂತಿ ಜಂತುಷ್ವಭೇದ್ಯಂ. ಎಂಥ ಮಾತಾಡ್ತಾರೆ ಗೊತ್ತಾ? ಸಹಜವಾಗಿರತಕ್ಕಂತಹ ವೈರ ಸ್ವಭಾವವುಳ್ಳ ಹುಲಿ ಮತ್ತು ಹಸು, ಈ ತರಹದ ಒಂದು ಸ್ವಾಭಾವಿಕವಾಗಿರತಕ್ಕಂತಹ ವೈರುಧ್ಯವುಳ್ಳ ಪ್ರಾಣಿಗಳು ಭಗವಂತನ ವೇಣುನಾದದ ಮುಂದೆ ಸ್ನೇಹಿತರಾಗಿ ಪರಸ್ಪರವಾಗಿ ಆಟವಾಡಿಕೊಂಡು ಇದ್ದಾರೆ. ಇದು ಭಗವಂತನ ವೇಣುನಾದದ ಸಾಮರ್ಥ್ಯ ಅಂತಂದ್ರು. ಸ ಜಗತಿಗದು ನಾಥ ಶ್ರಾವಿತಾನೇಕ ಗೀತ ಕರಧೃತ ಸ್ವರ ವೇಣು ಕಾಮಿನಿ ಕಾಮಧೇನು. ಭಗವಂತನ ಕೈಯಲ್ಲಿರ್ತಕ್ಕಂತಹ ವೇಣು ಕಾಮಿನಿಯರಿಗೆ ಕಾಮಧೇನುವಿನಂತೆ ಅಂತಂತಾರೆ. ಕಾಮಧೇನು ಹೇಗೆ ಬಯಸಿದ್ದನ್ನು ಕೊಡುತ್ತೋ ಹಾಗೆ ಭಗವಂತನ ವೇಣು ಕೂಡ ಬಯಸಿದ್ದನ್ನು ಕೊಡತಕ್ಕಂಥದ್ದು. ಆದ್ದರಿಂದಲೇನೆ ವೇಣುನಾದ ವಿನೋದ. ವೇಣುನಾದದಿಂದ ವಿನೋದವನ್ನ, ವೇಣುನಾದವು ಇವನಿಗೆ ವಿನೋದವನ್ನು ಕೊಡ್ತಾ ಇದೆ ಅಂತಲ್ಲ, ವೇಣುನಾದದಿಂದ ವೇಣುವಿಗೆ ವಿನೋದವನ್ನು ಕೊಡ್ತಾ ಇದೆ. ಯಾಕೆ? ಆ ವೇಣು ಲಕ್ಷ್ಮೀದೇವಿಗೆ ಸನ್ನಿಧಾನ ಅಂತ. ವೇಣು ಅಂತನ್ನೋದು ಬೇರೆಯಲ್ಲ, ಲಕ್ಷ್ಮಿ ಬೇರೆಯಲ್ಲ. ಭಾಗವತ ತಾತ್ಪರ್ಯದಲ್ಲಿ ಅದನ್ನು ಶ್ರೀಮದ್ ಆಚಾರ್ಯರು ತಿಳಿಸಿಕೊಡ್ತಾರೆ. ಆದ್ದರಿಂದ ವೇಣುನಾದ ವಿನೋದ. ಮತ್ತೇನು? ಮಂದರ ಶೈಲಧರ. ಮಂದರ ಪರ್ವತವನ್ನ ಎತ್ತಿದ್ದಾನೆ. ಮಂದರ ಪರ್ವತವನ್ನ ಎತ್ತಿದವನು ಕೂರ್ಮರೂಪಿಯಾದ ಭಗವಂತನಲ್ಲವೇ? ಕೃಷ್ಣನು ಮಂದರ ಪರ್ವತವನ್ನ ಎತ್ತಿದ್ದಾನೆಯೇ? ಹೌದು, ಎತ್ತಿದ್ದಾನೆ ಅಂತಾರೆ ವಾದಿರಾಜವರು ಸಾರ್ವಭೌಮರು. ಮಂದರ ಪರ್ವತವನ್ನ ಎತ್ತಿದ್ದಾನೆ ನಮ್ಮ ಕೃಷ್ಣ ಪರಮಾತ್ಮ ಅನ್ನುವುದನ್ನು ತಿಳಿಸಿಕೊಡುತ್ತಾ ಇದ್ದಾರೆ. ಹೇಗೆ ಗೊತ್ತಾ? ಕೃಷ್ಣಧೃತ ಸ್ವರ ವಿಸ್ಮಯ ಕಾರ್ಯೇ ವಿಸ್ತೃತ ಪುಷ್ಕರ ಮಧ್ಯಗತರ್ದ್ರಃ ಸಿಂಧುಕ ಬಂಧ ಸಮುದ್ರತ ಭಾಸ್ಮನ್ ಮಂದರ ಕಾಂತಿಮಚೋಚರದ್ರಿಹಿ. ಕೃಷ್ಣ ಪರಮಾತ್ಮ ಗೋವರ್ಧನ ಪರ್ವತವನ್ನ ಎತ್ತಿದನಲ್ಲ, ಕೆಳಗೆಲ್ಲ ನೀರಿತ್ತಲ್ಲ, 7 ದಿನಗಳ ಮಳೆಗಳ ಭಯದಿಂದ ತುಂಬಿರತಕ್ಕಂತಹ ನೀರು, ಅದರ ಮಧ್ಯದಲ್ಲಿ ಕೂರ್ಮರೂಪಿಯಾದ ಭಗವಂತನಂತೆ ಕೃಷ್ಣ ಪರಮಾತ್ಮ ಕಂಗೊಳಿಸ್ತಾ ಇದ್ದಾನೆ. ಮಂದರ ಪರ್ವತದಂತೆ ಗೋವರ್ಧನ ಪರ್ವತ ಕಂಗೊಳಿಸ್ತಾ ಇದೆ. ಅದನ್ನು ಎತ್ತಿ ಹಿಡಿದಿದ್ದಾನೆ. ಆದ್ದರಿಂದ ಮಂದರ ಶೈಲಧರ ಅನ್ನುವುದು ಕೃಷ್ಣನಿಗೆ ಅನ್ವಯವಾಗತ್ತೆ ಅಂತಾರೆ ಕನಕದಾಸರು. ಮಂದರ ಶೈಲಧರ ಮಧುಸೂದನ ಅಚ್ಯುತ. ಮಧುನಾಮಕ ದೈತ್ಯನನ್ನ ಸಂಹಾರ ಮಾಡಿದವನಪ್ಪ ಈ ಕೃಷ್ಣ ಪರಮಾತ್ಮ. ಆಯ್ತಾ? ಮಧುನಾಮಕ ದೈತ್ಯ ಒಬ್ಬ ಕೃಷ್ಣಾವತಾರದಲ್ಲೂ ಇದ್ದ ಅಂತಾರೆ. ಮಧುನಾಮಕ ದೈತ್ಯನನ್ನ ಯಾವ ಸೃಷ್ಟಿಯ ಕಾಲದಲ್ಲಿ ಯಾರ ಒಂದು ಮೇಧಸ್ಸಿನಿಂದ ಮೇದಿನಿಯನ್ನು ನಿರ್ಮಾಣ ಮಾಡತಕ್ಕವನಾದನೋ ಅಂಥ ಮಧುನಾಮಕ ದೈತ್ಯನನ್ನು ಸಂಹಾರ ಮಾಡಿದವನು ನಮ್ಮ ಕೃಷ್ಣ. ಅಚ್ಯುತ ನಾಶರಹಿತನಾದವನು. ಕಂಸದಾನವರಿಪು. ಕಂಸನಿಗೆ ಹೆಜ್ಜೆ 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 ಹೆಜ್ಜೆಗೆ ಭಯ. ಯಾಕೆ? ಭಯಾತ್ ಕಂಸಃ. ಒಳಗಿರುವ ಭೃಗು ಋಷಿ ಭಯದಿಂದ ಭಕ್ತಿಯನ್ನು ಮಾಡಿದವನು. ಆದ್ದರಿಂದ ಆ ಕಂಸ ಎನ್ನುವ ದಾನವನಿಗೆ ಇವನು ರಿಪುವಾಗಿದ್ದಾನೆ, ಶತ್ರುವಾಗಿದ್ದಾನೆ. ಮಹಾಮಹಿಮಾ. ಮತ್ತಿನ್ನೇನು? ಯಾದವೇಂದ್ರ. ಯಾದವ ಕುಲದಲ್ಲಿ ಶ್ರೇಷ್ಠ. ಕೃಷ್ಣನಿಗಿಂತಲೂ ಶ್ರೇಷ್ಠ ಯಾರಿದ್ದಾರೆ? ಬರೀ ಯಾದವ ಕುಲದಲ್ಲಿ ಅಲ್ಲ, ಎಲ್ಲದರಲ್ಲೂ ಅವನೇ ಶ್ರೇಷ್ಠ. ಮತ್ತಿವತ್ತು ಯಾದವ ಕುಲದಲ್ಲಿ ಬಂದಿದ್ದಾನಾದ್ದರಿಂದ ಪ್ರತ್ಯೇಕವಾಗಿ ಯಾದವೇಂದ್ರ. ಯಶೋದೆ ನಂದನ. ಯಶೋದೆ ಇವನು ನನ್ನ ಮಗ ಅಂತ ತಿಳಿದುಕೊಂಡ್ಲಪ್ಪ. ಆಯ್ತಾ? ಆ ಯಶೋದೆ ತನ್ನ ಮಗ ಅಂತ ತಿಳಿದುಕೊಂಡಾಗ ಆಯ್ತಾ, ಒಂದು 100 ಮೀಟರಿನ ಹಗ್ಗವೂ ಕೂಡ ಕೃಷ್ಣನನ್ನ ಕಟ್ಟುವುದಕ್ಕೆ ಸಾಧ್ಯವಾಗಲಿಲ್ಲ. ಇವನು ನನ್ನ ಮಗ ಅಲ್ಲ, ಸರ್ವೋತ್ತಮನಾದ ನಾರಾಯಣ ಅಂತ ತಿಳಿದ್ಲೋ ಇಲ್ಲೋ, ಪುಟ್ಟದಾದ ಒಂದು ಹಗ್ಗಕ್ಕೂ ಕೂಡ ಭಗವಂತ ಬಂಧಿತನಾಗಿ ಬಿಟ್ಟ. ಆದ್ದರಿಂದ ಹೀಗೆ ಯಶೋದೆಗೆ ನಾನಾ ರೀತಿಯ ಅವಳ ಸೇವೆಯನ್ನು ಸ್ವೀಕಾರ ಮಾಡಿ
ಅವಳಿಗೂ ಅನುಗ್ರಹವನ್ನು ಮಾಡಿ ಆಯಿತಾ. ಅವನು ಆ ಭಗವಂತ ಯಶೋದೆಯ ತೊಡೆಯ ಮೇಲೆ ಕುಳಿತುಕೊಂಡು ಹಾಲು ಕುಡಿಯುವಾಗ ಒಂದು ಸ್ತನವನ್ನು ಹಿಡಿತಾ ಇದ್ದಂತೆ, ಒಂದು ಸ್ತನದಲ್ಲಿ ಹಾಲು ಕುಡಿತಾ ಇದ್ದಂತೆ. ಯಾಕೆ ಅಂತಂದರೆ ಆ ಪುಣ್ಯವನ್ನು ಶೇಖರಣೆ ಮಾಡುವುದಕ್ಕೆ ನನಗೆ ಜಾಗ ಬೇಕು. ಅಷ್ಟು ಪುಣ್ಯವನ್ನು ಆ ಯಶೋಧ ಪಡಿತಾ ಇದ್ದಾಳೆ ಆಯಿತಾ. ಏನು ಸುಕೃತವ ಮಾಡಿದಳೋ ಯಶೋದೆ ಅಂತಾರೆ ದಾಸರಾಯರು ಕೂಡ. ಆದ್ದರಿಂದ ಯಶೋದೆ ನಂದನ ನಾದ ಬಿಂದು ಕಳಾತಿಶಯ. ಮತ್ತೇನು? ಓಂಕಾರ ಪ್ರತಿಪಾದ್ಯನಾಗಿದ್ದಾನಪ್ಪ ನಮ್ಮ ಸ್ವಾಮಿ. ಪ್ರಹ್ಲಾದ ರಕ್ಷಕ, ಇವನು ಪ್ರಹ್ಲಾದ, ಪ್ರಕೃಷ್ಟವಾಗಿರತಕ್ಕಂತಹ ಸಂತೋಷವನ್ನು ಉಂಟು ಮಾಡುವ ಆ ನಮ್ಮ ಸ್ವಾಮಿ ಸಕಲರನ್ನು ರಕ್ಷಣೆ ಮಾಡುತ್ತಾ ಇದ್ದಾನೆ ಅಂತ ಒಂದರ್ಥ. ಪ್ರಹ್ಲಾದ ರಕ್ಷಕನಾದ ನರಸಿಂಹ ಬೇರೆಯಲ್ಲ, ಕೃಷ್ಣ ಬೇರೆಯಲ್ಲ ಅಂತ ಒಂದರ್ಥ. ಅಂತಹ ಭಗವಂತನೇ ನಮ್ಮನ್ನು ನವರತ ರಕ್ಷಿಸು ಅಂತ ಈ ಪ್ರಕಾರ ಸ್ತೋತ್ರ ಮಾಡಿದ್ದಾರೆ ಕನಕದಾಸರು. ಈ ಕೃಷ್ಣ ಪರಮಾತ್ಮನ ಚಿಂತನೆಯನ್ನು ಈ ಪದ್ಯದಲ್ಲಿ ನಾವು ಚಿಂತಿಸಿ ಭಗವದ್ ಅನುಗ್ರಹಕ್ಕೆ ಪಾತ್ರರಾಗೋಣ. ಶ್ರೀಕೃಷ್ಣ ಅರ್ಪಣಮಸ್ತು.